ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಹೋಮ್ ಫುಡ್ ಚಾನಲ್ಗೆ ನೀವೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಪಾಲಕ್ ಸೊಪ್ಪಿನ ತೊಕ್ಕು. ಸಾಂಬಾರು ತಿಂದು ತಿಂದು ಬೋರ್ ಆಗಿದ್ದರೆ ಪಾಲಕ್ ಸೊಪ್ಪಿದ್ರೆ ಸಾಕು, ಈ ಥರ ರುಚಿಯಾಗಿ ತೊಕ್ಕು ಮಾಡ್ಕೊಬೋದು. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾನಿಲ್ಲಿ 3 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಮೀಡಿಯಮ್ ಸೈಜ್ 3 ಈರುಳ್ಳಿನ ಕಟ್ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ 1 ಹಿಡಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ 1.5 ಸ್ಪೂನಷ್ಟು ಅಚ್ಕಾರದ ಪೌಡ್ರ್ ಹಾಕೋತಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಅರ್ಧ ಸ್ಪೂನ್ ಎಕ್ಸ್ಟ್ರಾ ಹಾಕೊಬೋದು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ನಾನಿಲ್ಲಿ ಈ ಥರ ನೈಸಾಗಿ ಇದನ್ನು ರುಬ್ಬಿಟ್ಕೊಳ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ 1 ಬಟ್ಲಷ್ಟು ತೆಂಗಿನೆಣ್ಣೆ ಸೇರಿಸ್ಕೊತಿದ್ದೀನಿ. ಎಣ್ಣೆ ಕಾದ ನಂತರ ಅರ್ಧ ಸ್ಪೂನಷ್ಟು ಸಾಸಿವೆ, 2 ಸ್ಪೂನಷ್ಟು ಉದ್ದಿನಬೇಳೆ, 2 ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಹುರಿತಿದ್ದೀನಿ. ಈಗ ಉದ್ದಿನಬೇಳೆ ಒಂಬಣ್ಣ ಬರೋ ತನಕ ಹುರಿದಾಗಿದೆ. ಈಗ ನಾನು ನೆಕ್ಸ್ಟ್ ಇಲ್ಲಿ ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ತಿದ್ದೀನಿ. ಹಿಂಗೆ ಹಾಕಿದ ತಕ್ಷಣ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಒಗ್ಗರಣೆಗೆ ಹಾಕ್ತಿದ್ದೀನಿ. ಸಿಮ್ಮಲ್ಲಿಟ್ಟು ಹಾಕಿ ಸ್ನೇಹಿತರೆ, ಇಲ್ಲಾಂದರೆ ಮಸಾಲೆ ಸಿಡಿಯುತ್ತೆ. ಈಗ ನಾನು ಅದನ್ನ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಮಸಾಲೆನ. ಈಗ ನಾನು ಅದಕ್ಕೆ ನೆಕ್ಸ್ಟು 1.5 ಸ್ಪೂನಷ್ಟು ಧನಿಯಾದ ಪೌಡ್ರು ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನದ ಪೌಡ್ರು ಮತ್ತು 1 ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ನಾನು ಅದಕ್ಕೆ ಹಾಕ್ತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸಿಮ್ಮಲ್ಲಿ ಬೇಯಿಸಬೇಕು. ಆವಾಗವಾಗ ತೆಗೆದು ತಿರುಗ್ತಿರ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ, ಈ ಥರ ಎಣ್ಣೆ ಬಿಟ್ಟು ಚೆನ್ನಾಗಿ ಮಸಾಲೆ ಬೆಂದಿದೆ. ನೋಡಿ, ಈ ಥರ ಆಗಿದೆ. ಇದಕ್ಕೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಮಿಕ್ಸ್ ಮಾಡ್ತಿದ್ದೀನಿ. ನಾನಿಲ್ಲಿ 3 ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಸ್ನೇಹಿತರೆ. ಸೊಪ್ಪನ್ನು ಅಷ್ಟೇ ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದಾಣಿಕೆ ಆಗೋ ಥರ ತಿರುಗಬೇಕು. ನೋಡಿ, ಈ ಥರ ಆಗುತ್ತೆ. ನಾನು ಇದಕ್ಕೆ ನೆಕ್ಸ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ರುಬ್ಬೇಕಾದ್ರೂ ಉಪ್ಪು ಹಾಕಿದ್ದೆ, ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸ್ತು ನನಗೆ, ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಉಪ್ಪು ಸೇರಿಸ್ಕೊಂಡು ಆದಮೇಲೆ ನಾನಿಲ್ಲಿ 1 ತಿರುವು ಚೆನ್ನಾಗಿ ತಿರುವಿ ಈಗ ಇದನ್ನು 10 ನಿಮಿಷಗಳ ಕಾಲ ಸಿಮ್ಮಲ್ಲಿ ಬೇಯಿಸಬೇಕು. ಒಂದು 5 ನಿಮಿಷಕ್ಕೊಂದು ಸಲ ಪ್ಲೇಟ್ ತೆಗೆದು ತಿರುವಾಕೊಬೇಕು, ಇಲ್ಲಾಂದರೆ ತಳ ಹಿಡ್ದಿರುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಪಾಲಕ್ ತೊಕ್ಕು ರೆಡಿಯಾಗಿದೆ. ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತಿದ್ದೀನಿ. ನೋಡಿ, ಎಣ್ಣೆ ಬಿಟ್ಟು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದು ಚಿಕ್ಕ ಮಕ್ಕಳಿಗೆ, ದೊಡ್ಡೋರಿಗೆ ಮತ್ತು ಬಾಣಂತಿ ಹೆಣ್ಮಕ್ಳುಗಳಿಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ತೊಕ್ಕು. ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.